ಎಲ್ಲರನ್ನ ಆಶೀರ್ವಾದ ಮಾಡಿದ್ದಾನೆ. ಆಶೀರ್ವಾದ ಮಾಡಿ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿ ಹೊಸ ವರ್ಷ ನೋಡುವ ಅವಕಾಶ ಆತನು ಕೊಟ್ಟಿದ್ದಾನೆ. ಯಾಕೆ? ನಮ್ಮ ಜೀವನದಲ್ಲಿ ಅನೇಕ ಅಡೆತಡೆಗಳು ಅವಮಾನಗಳು ಸರಿಪಡಿಸಿಕೊಳ್ಳಿಲ್ಲ. ನಾವು ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ದೇವರ ದೃಷ್ಟಿಗೆ ಅಸಹ್ಯವಾದ ಕಾರ್ಯಗಳು ಕಾಣ್ತಾ ಇದೆ. ಯಾಕೆ ಸ್ವಾಮಿ ಅಂತಂದರೆ, ದೇವರು ಹೇಳ್ತಾ ಇದ್ದಾನೆ ಎಜಿಕೇಲನು ಬರೆದ ಗ್ರಂಥ 24ನೇ ಅಧ್ಯಾಯದಲ್ಲಿ 13ನೇ ವಚನ ಅಥವಾ 14ನೇ ವಚನ ನೋಡ್ರಿ. ఎజికేలు రాసిన గ్రంథము 24 అధ్యాయం 13 వచనములు. ನಿನ್ನ ಪುಂಡಾಟ ಅಸಹ್ಯವಾದ್ದರಿಂದ ನಾನು ನಿನ್ನನ್ನು ಎಷ್ಟು ಶುದ್ಧಿ ಮಾಡಿದರೂ ನೀನು ಶುದ್ಧಿಯಾಗಲಿಲ್ಲ. ನಾನು ನನ್ನ ರೋಷವನ್ನು ನಿನ್ನಲ್ಲಿ ತೀರಿಸಿ ಶಾಂತನಾಗುವವರೆಗೂ ನೀನು ನಿನ್ನ ಕೊಳೆಯನ್ನು ಇನ್ನೂ ಕಳೆದುಕೊಳ್ಳದೆ ಶುದ್ಧಿಯಾಗದೆ ಇರಬೇಕು. ಇಷ್ಟು ಮಾಡಿದರೂ ನಿನಗೆ ಕಷ್ಟ ಸಂಕಟ ಇಕ್ಕಟ್ಟು ಬಂದರೂ ನಿನ್ನ ಕೊರತೆ ಬಂದರೂ ಸಹ ಇದರ ಮುಖಾಂತರ ನೀನು ಶುದ್ಧಳಾಗುತ್ತೇನೋ, ಇದರ ಮುಖದಲ್ಲಿ ಶುದ್ಧನಾಗುತ್ತೇನೋ, దీనివలన నీ బ్రతుకు మార్చుకుంటావేమో, లోపల ఉన్న హృదయంలో ఉన్నటువంటి ప్రతి విధమైన దురాలోచనలు, సాతానికి సంబంధించిన 28 చెడు గుణాలు మానుకుంటావేమో, బ్రతుకు దిద్దుకుంటావేమో. ఈ సంవత్సరంలో నీ దినమైనా దిద్దుకుంటావని నిన్ను ప్రేమించి ఎంతగా దేవుని నా వాక్యం చేత నా భక్తుల ద్వారా నీకు వినిపించినా ఇంకా బాగుపడటానికి నీకు ఇష్టం లేకపోయింది. ఇంకా నీకు ಸಮಯ ಇస్తున్నాನು, ನಾನು ನಿನಗೆ ಸಮಯ ಕೊಡ್ತಾ ಇದ್ದೇನೆ. ಎಷ್ಟು ವಾಕ್ಯದ ಮುಖಾಂತರ ನನ್ನ ಸನ್ನಿಧಿಯಲ್ಲಿ ನಿಷ್ಕಳಂಕರಾಗಿ ನಿಲ್ಲಬೇಕು ಎಂಬುದಾಗಿ ನಾನು ನೀರಿನ ಸ್ನಾನ ಜಲ ಸ್ನಾನ ಮಾಡ್ತಾ ಇದ್ದೇನೆ. ಆದರೂ ನಿನಗೆ ಬುದ್ಧಿ ಬರಲಿಲ್ಲ. ಅದಕ್ಕಾಗಿ ಇರ್ಮಿಯ 31ನೇ ಅಧ್ಯಾಯ 22 ವಚನ, ದ್ರೋಹಿಯಾದ ಮಗಳೇ ಎಲ್ಲಿಯವರೆಗೆ ಅತ್ತಿತ್ತಲದಾಡುತ್ತಿರುವಿ? ಯೆಹೋವನು ಲೋಕದಲ್ಲಿ ಅಪೂರ್ವವಾದನ್ನು ಸಾಕು ಹೇಳ್ತಾ ఇದ್ದಾನೆ. ద్రోహియాద మగళే అంటే పనికి మాలినోడా అన్నట్లు కదా. ఎంతవరకు తెలుగులో ఒక మాట ఉంది, చక్కగా ఉంటుంది. విశ్వాసఘాతుకురాలా, నీవు ఎన్నాళ్ళు ఇటు అటు తిరుగులాడదువు, నీవు ఎందాక అటు ఇటు తిరుగులాడదువు. విశ్వాసఘాతుకురాలా, అది విశ్వాసఘాతుకురాలా. ఇన్ని దినాలు నేను విశ్వాసి అనుకుంటున్నావు, కానీ విశ్వాసఘాతుకురాలు. ఇంకా మారమనసు పొందలేదు. నీవు ఫలించాలి, నీ బ్రతుకు ಬಂಗಾರಲಾಗಿ ఉండాలి. ಅಥವಾ ನಿನ್ನ ಕುಟುಂಬ ನೀರಿನ ಕಾಲುವೆ ಬಳಿಯಲ್ಲಿ ನೆಡ್ತಕ್ಕಂಥ ಮರವಾಗಿರಬೇಕು, ನಿನ್ನ ಪಾಲ ಕೊಡಬೇಕೆಂಬುದಾಗಿ ನನ್ನ ವಾಕ್ಯದ ಮುಖಾಂತರ ನಿನ್ನ ಕೂಡ ಮಾತಾಡಿದರೂ ನೀನು శుద్ధి ಆಗಲಿಕ್ಕೆ ನಿನಗೆ ಮನಸ್ಸು ಇಲ್ಲ. నువ్వు బాగుపడటానికి మనసు లేదు. నీ మనసు అంతా ఎక్కడుంటుందా? ఎక్కడో లోకం మీద ఉంది. చూడు తర్వాత ఏ గతి అవుతుంది ನೋಡು. ಒಂದು ದಿವಸ ನನ್ನ ತೋರಿಸುವಂಥ ಭಯಂಕರವಾದ ಉಗ್ರತೆ ನಿನ್ನ ಮೇಲೆ ಬಿದ್ದಾಗ ಆಗ ತಿಳಿದುಕೊಳ್ಳುತ್ತಿ. ಅದಕ್ಕೆ ನಾನು ಸಮಯವನ್ನು ಕೊಟ್ಟು ನನ್ನ ದೂತರ ಮುಖಾಂತರ ನಿನ್ನೂ ಕೂಡ ಮಾತಾಡಿದರೆ ಇನ್ನೂ ನಿನ್ನ ಬದುಕು ತಿದ್ದುಕೊಳ್ಳಿಲ್ಲ. ಆದರೆ ನಿನ್ನ ಬದುಕು ತಿದ್ದುಕೊಳ್ಳಬೇಕಾದರೆ, ನೀನು ಸರಿಪಡಿಸಿಕೊಳ್ಳಬೇಕಾದರೆ, ನೀನು ಅತ್ತಾಯ್ತು ಹೋದರೂ ಎಲ್ಲಿ ಹೋದರೂ ನೀನು ಸರಿಪಡಿಸಿಕೊಳ್ಳುವಂಥ ಶಕ್ತಿ ನಿನಗಿಲ್ಲ. ನೀನು ಶುದ್ಧಿ ಮಾಡುವರು ಯಾರಿಲ್ಲ. ನನ್ನ ರಾಜ್ಯದಲ್ಲಿ ಸದಾಕಾಲ ನಿಲ್ಲುವುದಕ್ಕಾಗಿ ಬಂಗಾರ ಬೀದಿಯಲ್ಲಿ ನಡೆಯುವುದಕ್ಕಾಗಿ ನಾನು ಕೊಟ್ಟಂಥ ಜೀವವೃಕ್ಷದ ಫಲಗಳನ್ನು ತಿನ್ನುವುದಕ್ಕಾಗಿ ಆ ಭಾಗ್ಯವು ನೀನು ಕೊಡಬೇಕಾದರೆ ನೀನು ಶುದ್ಧಳಾಗಬೇಕಾದರೆ ನೀನು ಎಲ್ಲಿಗೆ ಬರಬೇಕು? ಇರ್ಮಿಯ 4ನೇ ಅಧ್ಯಾಯ 1ನೇ ವಚನ. ಇದೇ ಯೆಹೋವ ವಾಕ್ಕು. ಇಸ್ರಾಯೇಲು ನೀವು ತಿರುಗಿ రానుద్దేశించిన ఎడల నా యొద్దకే రావాలి. నీవు ఇటు అటు తిరుట మానాలి. ನಾವು ತಿಳ್ಕೊಳ್ಳಬಹುದು, మనం అనుకోవచ్చు ఎక్కడన పోతే నేను బాగోతాయి అదేంలే అనుకుంటున్నాం. ప్రియులారా గమనించాలి, నీవు నేను మనమందరము బాగుపడాలంటే ఎక్కడికి రావాలనుకున్నాము? దేవుడు ఏమన్నాడు? నా యొద్దకి అంటే దేవుని యొద్దకి రావాలి. దేవుడు ఎక్కడుంటాడు? దేవుని మందిరంలో ఉంటాడు. దేవుని మందిరాన్ని ఉన్నప్పుడు మనం దేవుని ఎదుకు రావాలి కదా. దేవుని ఎదుకు రాము, దయ్యం దగ్గరికి వెళ్తాం ఎక్కువ. ದೇವನ ಎದ್ದಕ್ಕೆ ರಾಮು ದೇವರ ಕಡೆಗೆ ಬರೋದಿಲ್ಲ, ದೇವದ ಕಡೆಗೆ ಹೋಗ್ತಾ ಇದ್ದೀವಿ. ದೇವದ ಗುಣಲಕ್ಷಣಗಳೇ ನಮಗೆ ಬೇಕು.
ಅವನು ತಾತ್ಕಾಲಿಕವಾದ ಅದ್ಭುತ ಕಾರ್ಯಗಳು ಮಾಡ್ತಾ ಇದ್ದಾನೆ, ಅದೇ ಸಾಕು. ನಂತರ ಯಾವನು ಬದುಕ್ತಾನೆ, ಯಾವನು ನೋಡ್ತಾನೆ. ನಡೆ ಯೆರೆಮೀಯ 44 ಅದನ್ನೇ ನೋಡ್ತಾ ಇದ್ದೀವಿ, ಅದೇ ಓದಬೇಡ್ರಿ. ಆ ದಿನಮಾನಗಳಲ್ಲಿ ಇಸ್ರಾಯೇಲ್ ಜನರು ಯೆರೆಮೀಯನೇ ಉತ್ಸಾಹ, ನೀನು ಹೇಳಿದ ಮಾತು ಕೇಳೇ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಭಯಂಕರವಾದ ಶ್ರಮೆ, ಸಂಕಟ, ಇಕ್ಕಟ್ಟು, ಬಡತನ, ಅವಮಾನ, ಆಹಾರ ಇಲ್ಲದೆ ಆರ್ಥಿಕ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ನಾವು ನಾಶವಾಗಿದ್ದೇವೆ. ಇನ್ನು ಮೇಲೆ ನೀನು ಯೆಹೋವನ ಮಾತು, ಇನ್ನು ಮೇಲೆ ಯೆಹೋವನ ಮಾತು ನಮ್ಮ ಮುಂದೆ ಹೇಳಬೇಡ, ಹೋಗೋ, ನಾವು ಪಾಲಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ದಿನಮಾನಗಳಲ್ಲಿ ವಿಶ್ವಾಸಗಳೆಂಬುದು ನಾವು ಶ್ರಮ ಸಂಕಟ ಯಾಕೆ ಬರ್ತದೆ, ನಮ್ಮ ಜೀವನದಲ್ಲಿ ಸರಿಪಡಿಸ್ಕೊಳ್ಳೋದಕ್ಕಾಗಿ ಬರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಬಂದಾಗ ದೇವ್ರು ಹಿಂಗೆ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ, ಇದು ನಮ್ಮ ಸಹಜ. ಆದರೂ ಅದರಲ್ಲಿ ಆತನು ಗಾಯಪಡಿಸುವನು ಆತನೇ, ಗುಣಪಡಿಸುವನು ಆತನೇ, ಆಶೀರ್ವದಿಸುವವನು ಆತನೇ, ಶಪಿಸುವವನು ಆತನೇ. ನರಕ ಪರಲೋಕ ಆತನ ಕೈಯಲ್ಲಿದೆ, ಜೀವ ಮರಣ ಆತನ ಕೈಯಲ್ಲಿದೆ. ಆತನನ್ನು ಬಿಟ್ಟು ಮತ್ತೆ ಬೇರೆ ಎಲ್ಲಿ ಹೋದರೂ ನಿನಗೆ ಶುಭವಾಗದು. ಅದಕ್ಕೆ ಬರಬೇಕಾದರೆ, ಬದುಕು ತಿದ್ದುಕೊಳ್ಳಬೇಕಾದರೆ, ನಾನು ಫಲಿಸಬೇಕಾದರೆ, ಕರ್ತನ ನನ್ನನ್ನು ತಿನ್ನಬೇಕಾದರೆ ನಾನು ಎಲ್ಲಿ ಸಲ್ಲಿಸಬೇಕು, ಎಲ್ಲಿ ನಾನು ಫಲಿಸಬೇಕು? ನೀರಿನ ಕಾಲುವೆ ಬಳಿಯಲ್ಲಿ ನೆಟ್ಟದಂಥ ಮರವಾಗಿ, ಅಂದರೆ ಸಭೆಯಲ್ಲೇ ನಾನು ಒಂದು ಅಂಗವಾಗಿದ್ದು, ಮರವಾಗಿದ್ದು, ಫಲ ಕೊಡುವಂಥ ಮಗನಾಗಿ ಮಗಳಾಗಿ ಬಾಳಬೇಕು ಎಂಬುದಾಗಿ ನಾವು ತೀರ್ಮಾನ ಮಾಡಬೇಕು. ದೇವರು ನಮ್ಮನ್ನು, ನಮ್ಮ ಮಕ್ಕಳನ್ನು ಹಿರಿಯರ ಮೊದಲುಗೊಂಡು ಕಿರಿಯರವರೆಗೆ ಆಶೀರ್ವಾದ ಮಾಡಿ 2026ನೇ ವರ್ಷದಲ್ಲಿ ನಮ್ಮನ್ನು ಪ್ರವೇಶಿಸಲು ಅವಕಾಶ ಕೊಟ್ಟಿದ್ರೆ, ಮತ್ತು ನಾವೇನು ಇಷ್ಟೆಲ್ಲ ಉಪಕಾರ ಮಾಡ್ಯಾನ, ನಾವು ಏನೇನೋ ಸಾಕ್ಷಿ ಹೇಳ್ತೀವಿ, ಏನೇನೋ ಸಾಕ್ಷಿ ಹೇಳ್ತೀವಿ. ಆ ಸಾಕ್ಷಿ ದೇವರಿಗೆ ಒಪ್ಪೋದಲ್ಲ. ನಾನು ಸಹ ಸಾಕ್ಷಿ ಹೇಳ್ಬೇಕು, ಮಗನ ಕೊಡ್ತಕೋ, ಇನ್ನೂ ಸರಿ ಆಗಲಿಲ್ಲ ನೀನು,